Welcome back to the Unique Commerce classes. In the last class, we have discussed income tax syllabus. In today's class, we are going to discuss syllabus of one more important subject and very interesting subject, that is goods and services tax first part. Okay. So last class alli income tax du syllabus na discussion ಆಗಿದೆ. ಸೊ ಈ ಒಂದು ಕ್ಲಾಸಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ದು ಸಿಲೆಬಸ್ನ ಬ್ರೀಫಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಫಸ್ಟ್ ಚಾಪ್ಟರ್ ಬರೋದು ಇಂಟ್ರೊಡಕ್ಷನ್ ಟು ಜಿ ಎಸ್ ಟಿ. ಓಕೆ, ಸೊ ಫಸ್ಟ್ ಚಾಪ್ಟರ್ದಲ್ಲಿ ಬೇಸಿಕ್ಸ್ ಆಫ್ ಜಿ ಎಸ್ ಟಿನ ಕಲಿತೀವಿ. ಓಕೆ, ಸೊ ಇದರಲ್ಲಿ ನಾವು ಕಲಿಬೇಕಾಗಿದ್ದು ಪ್ರೆಸೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್. ಓಕೆ, ಸೊ ಪ್ರೆಸೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಅಂದರೆ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಟ್ಯಾಕ್ಸ್ ಸ್ಟ್ರಕ್ಚರ್ ಇತ್ತು ಅದನ್ನು ಕಲಿಬೇಕು. ಅದೇ ಥರ ಪ್ರಾಬ್ಲಮ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಓಕೆ, ಸೊ ಜಿ ಎಸ್ ಟಿ ಇರೋದು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುತ್ತೆ ಇದು. ಓಕೆ, ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಟ್ಯಾಕ್ಸ್ನ ಟೂ ಫಾರ್ಮ್ದಲ್ಲಿ ಕಲೆಕ್ಟ್ ಮಾಡುತ್ತೆ. ಓಕೆ, ಒಂದು ಡೈರೆಕ್ಟ್ ಟ್ಯಾಕ್ಸಸ್ ಮುಖಾಂತರ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ, ಮತ್ತೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ಮುಖಾಂತರ ಟ್ಯಾಕ್ಸ್ನ ಕಲೆಕ್ಟ್ ಮಾಡುತ್ತೆ. ಓಕೆ, ಸೊ ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಬರೋದು ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಸೊ ನಮ್ಮ ಜಿ ಎಸ್ ಟಿ ಏನಿದೆ ಇದು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುತ್ತೆ. ಓಕೆ, ಸೊ ನಾವೇನು ಕಲಿಬೇಕು, ಇಂಡೈರೆಕ್ಟ್ ಟ್ಯಾಕ್ಸದು ಸ್ಟ್ರಕ್ಚರ್ ಏನಿದೆ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ, ದೆನ್ ಇಂಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದ್ದು ಅದು ಕೂಡ ನಾವು ಕಲಿಬೇಕು. ಅಂತಂದರೆ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಸಿಸ್ಟಮ್ದಲ್ಲಿ ಏನು ಪ್ರಾಬ್ಲಮ್ಸ್ ಇದ್ದು ಅದು ಕೂಡ ನಾವು ಕಲಿಬೇಕು. ಓಕೆ, ಸೊ ನೆಕ್ಸ್ಟ್ ಬರೋದು ನೀಡ್ ಫಾರ್ ಇಂಟ್ರೊಡಕ್ಷನ್ ಆಫ್ ಜಿ ಎಸ್ ಟಿ. ಓಕೆ, ಸೊ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಕೂಡ ಇರ್ತಾಯಿತ್ತು, ಬಟ್ ಆ ಟ್ಯಾಕ್ಸಸ್ ಇದ್ದರೂ ಕೂಡ ಜಿ ಎಸ್ ಟಿನ ತರೋ ಅವಶ್ಯಕತೆ ಯಾಕಾಯಿತು ಅದು ಕೂಡ ನಾವು ಕಲಿಬೇಕು. ಓಕೆ, ಸೊ ನೋಡಿ, ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇರ್ತಾಯಿತ್ತು, ಸಾಕಷ್ಟು ಸಮಸ್ಯೆ ಇರ್ತಾಯಿತ್ತು. ಓಕೆ, ಸೊ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಜಿ ಎಸ್ ಟಿ ಬಂದಿದೆ. ಓಕೆ, ಸೊ ಹಾಗಾದರೆ ಆ ಪ್ರಾಬ್ಲಮ್ಸ್ ಏನೇನಿರ್ಬೋದು. ಓಕೆ, ಸೊ ಜಿ ಎಸ್ ಟಿ ಬರುವ ಅವಶ್ಯಕತೆ ಏನಿತ್ತು, ಯಾಕೆ ಜಿ ಎಸ್ ಟಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅದು ಕೂಡ ನಾವು ಕಲಿತೀವಿ. ಓಕೆ, ನೆಕ್ಸ್ಟ್ ನಾವು ಕಲಿಬೇಕಾಗಿದ್ದು ಕಮೋಡಿಟೀಸ್ ಟು ಬಿ ಕೆಪ್ಟ್ ಔಟ್ಸೈಡ್ ದಿ ಪ್ರಿವ್ಯೂ ಆಫ್ ಜಿ ಎಸ್ ಟಿ. ಓಕೆ, ಸೊ ನೋಡಿ, ಜಿ ಎಸ್ ಟಿ ಬಂದಿದೆ, ಜಿ ಎಸ್ ಟಿ ಬಂದಿದ್ದರೂ ಕೂಡ ಇನ್ನೂ ಕೆಲವೊಂದು ಕಮೋಡಿಟೀಸು ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ಬಂದಿಲ್ಲ, ಅಥವಾ ಕೆಲವೊಂದು ಕಮೋಡಿಟೀಸ್ನ ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಓಕೆ, ಸೊ ಅವು ಕಮೋಡಿಟೀಸ್ ಯಾವ ಇರ್ಬೋದು, ದೆನ್ ಜಿ ಎಸ್ ಟಿಯಿಂದ ಅಥವಾ ಜಿ ಎಸ್ ಟಿ ವ್ಯಾಪ್ತಿಯಿಂದ ಆ ಕಮೋಡಿಟೀಸನ್ನು ಯಾಕೆ ಔಟ್ಸೈಡ್ ಇಟ್ಟಿದ್ದಾರೆ ಅದು ಕೂಡ ನಾವು ಕಲಿತೀವಿ. ಓಕೆ, ನೆಕ್ಸ್ಟ್ ಕಲಿಬೇಕಾಗಿದ್ದು ಅದರ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಕಂಟಿನ್ಯೂ ಪೋಸ್ಟ್ ಜಿ ಎಸ್ ಟಿ. ಓಕೆ, ಸೊ ಜಿ ಎಸ್ ಟಿ ಬಂದ ಮೇಲೆ ಕೂಡ, ಜಿ ಎಸ್ ಟಿ ಇಂಟ್ರಡ್ಯೂಸ್ ಆದರೂ ಕೂಡ ಇನ್ನೂ ಕೆಲವೊಂದು ಓಲ್ಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಕೂಡ ಇನ್ನೂವರೆಗೆ ಅಸ್ತಿತ್ವದಲ್ಲಿವೆ. ಸೊ ಅವು ಯಾವ್ಯಾವು ನಾವು ಕಲಿತೀವಿ. ಅದೇ ಥರ ಇಂಪಾರ್ಟೆಂಟ್ ಕಲಿಬೇಕಾಗಿದ್ದು ಡ್ಯುಯಲ್ ಮೋಡಲ್ ಆಫ್ ಜಿ ಎಸ್ ಟಿ. ಓಕೆ, ಸೊ ಡ್ಯುಯಲ್ ಮೋಡಲ್ ಆಫ್ ಜಿ ಎಸ್ ಟಿಯನ್ನು ಕೂಡ ನಾವು ಕಲಿಬೇಕು. ಓಕೆ, ಯಾಕಂದರೆ ಇಂಡಿಯಾ ಈಸ್ ಅ ಫೆಡ್ರಲ್ ಕಂಟ್ರಿ ಹ್ಯಾವಿಂಗ್ ಡ್ಯುಯಲ್ ಅಥಾರಿಟೀಸ್, ದಟ್ ಈಸ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್. ನೋಡಿ, ಇಂಡಿಯಾ ಎಂಥ ರಾಷ್ಟ್ರ ಇದೆ, ಇದು ಫೆಡರಲ್ ಕಂಟ್ರಿ ಇದೆ. ಓಕೆ, ಸೊ ಇಲ್ಲಿ ಕೂಡ ಸೆಂಟ್ರಲ್ಗೆ ಕೂಡ ಸಾಕಷ್ಟು ಅಧಿಕಾರ ಇದೆ ಟ್ಯಾಕ್ಸ್ನ ಇಂಪೋಸ್ ಮಾಡಲಿಕ್ಕೆ, ಅದೇ ಥರ ಆಯಾ ಸ್ಟೇಟ್ಗೂ ಕೂಡ ಸಾಕಷ್ಟು ಅಧಿಕಾರ ಇರುತ್ತೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡಲಿಕ್ಕೆ. ಓಕೆ, ಸೆಂಟ್ರಲ್ ಯಾವ ಟ್ಯಾಕ್ಸ್ ಇಂಪೋಸ್ ಮಾಡುತ್ತೆ, ಸ್ಟೇಟ್ ಯಾವ ಟ್ಯಾಕ್ಸ್ ಇಂಪೋಸ್ ಮಾಡುತ್ತೆ ಅದು ಕೂಡ ನಾವು ಕಲಿತೀವಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಕಲಿಬೇಕಾಗಿದ್ದು ಸೆಂಟ್ರಲ್ ಜಿ ಎಸ್ ಟಿ ಅಥವಾ ಸಿ ಜಿ ಎಸ್ ಟಿ, ಅದೇ ಥರ ಸ್ಟೇಟ್ ಜಿ ಎಸ್ ಟಿ ಅಥವಾ ಎಸ್ ಜಿ ಎಸ್ ಟಿ. ಓಕೆ, ಸೊ ಯಾವ ಟ್ಯಾಕ್ಸು ಯಾವಾಗ ಇಂಪೋಸ್ ಆಗುತ್ತೆ ಅದು ಡಿಪೆಂಡ್ ಆಗಿರೋದು ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ, ಸೊ ನಾವು ಚೆಕ್ ಮಾಡಬೇಕು ಅದು ಇಂಟರ್ ಸ್ಟೇಟ್ ಸಪ್ಲೈ ಆಗ್ತಾ ಇದೆ ಅಥವಾ ಇಂಟ್ರಾ ಸ್ಟೇಟ್ ಸಪ್ಲೈ ಆಗ್ತಾ ಇದೆ. ಓಕೆ, ಸೊ ಹಾಗಾದರೆ ಪ್ರಶ್ನೆ ಬರ್ಬೋದು, ಇಂಟರ್ ಸ್ಟೇಟ್ ಸಪ್ಲೈ ಎಂದರೇನು, ಇಂಟರ್ ಸ್ಟೇಟ್ ಸಪ್ಲೈ ಎಂದರೇನು, ಇಂಟರ್ ಸ್ಟೇಟ್ ಸಪ್ಲೈ ಆದಾಗ ಯಾವ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ, ಇಂಟ್ರಾ ಸ್ಟೇಟ್ ಸಪ್ಲೈ ಆದಾಗ ಯಾವ ಟ್ಯಾಕ್ಸಸ್ನ ಇಂಪೋಸ್ ಮಾಡ್ತೀವಿ ಅದು ಕೂಡ ನಾವು ಕಲಿತೀವಿ. ಓಕೆ, ನೆಕ್ಸ್ಟ್ ನಾವು ಕಲಿಬೇಕಾಗಿದ್ದು ಐ ಜಿ ಎಸ್ ಟಿ ಬಗ್ಗೆ ಕೂಡ ಕಲಿಬೇಕು. ಓಕೆ, ಸೊ ಐ ಜಿ ಎಸ್ ಟಿ ಅಂದರೆ ಇಂಟಿಗ್ರೇಟೆಡ್ ಆರ್ ಇಂಟರ್ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಹಾಗಾದರೆ ಐ ಜಿ ಎಸ್ ಟಿ ಯಾವಾಗ ಲೆವಿ ಮಾಡ್ತಾರೆ, ಐ ಜಿ ಎಸ್ ಟಿ ಯಾವಾಗ ಚಾರ್ಜ್ ಆಗುತ್ತೆ, ದೆನ್ ಯಾರು ಚಾರ್ಜ್ ಮಾಡ್ತಾರೆ,
ದೆನ್ ಐ ಜಿ ಎಸ್ ಟಿದು ಕೆಲವೊಂದು ಫೀಚರ್ಸ್ನ ಕಲಿಬೇಕು. ಓಕೆ, ಸೊ ಫೀಚರ್ಸಲ್ಲಿ ನಾವು ಸಾಕಷ್ಟು ವಿಷಯ ಗೊತ್ತಾಗುತ್ತೆ ಐ ಜಿ ಎಸ್ ಟಿ ಬಗ್ಗೆ. ಓಕೆ, ಸೊ ಅದರಲ್ಲಿ ಐ ಜಿ ಎಸ್ ಟಿ ಅಂದರೇನು, ಐ ಜಿ ಎಸ್ ಟಿ ಯಾವಾಗ ಚಾರ್ಜ್ ಆಗುತ್ತೆ, ಐ ಜಿ ಎಸ್ ಟಿಯನ್ನು ಯಾರು ಇಂಪೋಸ್ ಮಾಡ್ತಾರೆ, ಐ ಜಿ ಎಸ್ ಟಿ ಬಂದಿರತಕ್ಕಂಥ ರೆವೆನ್ಯೂ ಸೆಂಟ್ರಲ್ ಮತ್ತು ಸ್ಟೇಟ್ ನೋಡಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಇದು ಕೂಡ ನಾವು ಬ್ರೀಫಾಗಿ ಕಲಿತೀವಿ. ಓಕೆ, ಸೊ ಬ್ರೀಫಾಗಿ ಹೇಳಬೇಕಾಗಿತ್ತಂದರೆ ಫಸ್ಟ್ ಚಾಪ್ಟರ್ದಲ್ಲಿ ನಾವು ಬೇಸಿಕ್ನ ಕಲಿತೀವಿ. ಓಕೆ, ಸೊ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಟ್ಯಾಕ್ಸ್ ಸ್ಟ್ರಕ್ಚರ್ ಯಾವ ಥರ ಇತ್ತು, ಜಿ ಎಸ್ ಟಿ ಬಂದ ಮೇಲೆ ಅಥವಾ ಜಿ ಎಸ್ ಟಿ ಯಾಕೆ ಬಂತು ಕೂಡ ನಾವು ಕಲಿಬೇಕು, ಜಿ ಎಸ್ ಟಿಯನ್ನು ಜಾರಿಗೆ ತರೋ ಅವಶ್ಯಕತೆ ಏನಿತ್ತು ಅದು ಕೂಡ ಕಲಿಬೇಕು. ಓಕೆ, ನೆಕ್ಸ್ಟ್ ಜಿ ಎಸ್ ಟಿ ಬಂದ ಮೇಲೆ ಜಿ ಎಸ್ ಟಿಯಲ್ಲಿ ಇನ್ನು ಸಾಕಷ್ಟು ವಸ್ತುಗಳನ್ನು ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಹಾಗಾದರೆ ಯಾಕೆ ಹೊರಗಿಟ್ಟಿದ್ದಾರೆ, ಪ್ಲಸ್ ಯಾವ ಕಮಾಡಿಟೀಸನ್ನು ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ಅದು ಕೂಡ ನಾವು ಕಲಿಬೇಕು. ಅದೇ ಥರ ಇಂಟ್ರಾಸ್ಟೇಟ್ ಆದಾಗ ಯಾವ ಗೌರ್ಮೆಂಟು ಯಾವ ಟ್ಯಾಕ್ಸ್ನ ಇಂಪೋಸ್ ಮಾಡುತ್ತೆ ಅದು ಕೂಡ ನಾವು ಕಲಿತೀವಿ. ಓಕೆ, ನೆಕ್ಸ್ಟ್ ಕಮ್ಸ್ ಟು ದಿ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಎಕ್ಸ್ಟೆಂಟ್ ಆ್ಯಂಡ್ ಡೆಫಿನಿಷನ್ಸ್ ಆಫ್ ಜಿ ಎಸ್ ಟಿ. ಓಕೆ, ಸೊ ಇದರಲ್ಲಿ ಮುಖ್ಯವಾಗಿ ಕಲಿಬೇಕಾಗಿದ್ದು ಸ್ಕೋಪ್ ಆಫ್ ಜಿ ಎಸ್ ಟಿ. ಓಕೆ, ಸ್ಕೋಪ್ ಆಫ್ ಜಿ ಎಸ್ ಟಿ ಅಂತಂದರೆ ಜಿ ಎಸ್ ಟಿಯ ವ್ಯಾಪ್ತಿಯನ್ನು ಕಲಿಬೇಕು. ಓಕೆ, ಸೊ ಜಿ ಎಸ್ ಟಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ, ಆದರೆ ಈ ಜಿ ಎಸ್ ಟಿ ಎಷ್ಟು ವ್ಯಾಪ್ತಿಯೊಳಗೆ ಅಪ್ಲೈ ಆಗುತ್ತೆ ಅದು ಕೂಡ ನಾವು ಕಲಿಬೇಕು. ಓಕೆ, ನೆಕ್ಸ್ಟ್ ಕಲಿಬೇಕಾಗಿದ್ದು ಇಂಪಾರ್ಟೆಂಟು ಡೆಫಿನೇಷನ್ಸ್ನ ಕಲಿಬೇಕು. ಓಕೆ, ನೋಡಿ ನೀವು ಯಾವುದೂ ಆ್ಯಕ್ಟ್ ತೊಗೋರಿ, ಅದು ಕಾಂಟ್ರಾಕ್ಟ್ ಆ್ಯಕ್ಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇರ್ಬೋದು, ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಆ ಥರದ್ದು ಕೂಡ ಆ್ಯಕ್ಟ್ ಇರ್ಬೋದು. ಓಕೆ, ಸೊ ಪ್ರತಿಯೊಂದು ಆ್ಯಕ್ಟದಲ್ಲಿ ಸೆಕ್ಷನ್ 2ದಲ್ಲಿ ನಮಗೆ ಇಂಪಾರ್ಟೆಂಟ್ ಡೆಫಿನೇಷನ್ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಸೊ ಅದೇ ಥರ ಐ ಜಿ ಎಸ್ ಟಿ ಆ್ಯಕ್ಟ್ ಪ್ರಕಾರ, ಜಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ನಾವೇನು ಕಲಿಬೇಕು, ಸೆಕ್ಷನ್ 2ದಲ್ಲಿ ಬರ್ತಕ್ಕಂತಹ ಡೆಫಿನೇಷನ್ಸ್ನ ಕಲಿಬೇಕು. ಓಕೆ, ಸೊ ಇದರಲ್ಲಿ ಮುಖ್ಯವಾಗಿ ನಾವು ಆ್ಯಕ್ಷನೇಬಲ್ ಕ್ಲೇಮ್ ಬಗ್ಗೆ ಕಲಿಬೇಕು. ಅದೇ ಥರ ಅಡ್ರೆಸ್ ಆಫ್ ಡೆಲಿವರಿ ಅಂದರೆ ಏನು, ಅಡ್ರೆಸ್ ಆಫ್ ರೆಕಾರ್ಡ್ಸ್ ಅಂದರೇನು, ದೆನ್ ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂದರೇನು, ಏಜೆಂಟ್ ಅಂದರೆ ಯಾರು, ಇಂಪಾರ್ಟೆಂಟು ಅಗ್ರಿಗೇಟ್ ಟರ್ನೋವರ್ ಅಂದರೇನು, ಅಗ್ರಿಗೇಟ್ ಟರ್ನೋವರ್ ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಅಂದರೇನು, ಅಗ್ರಿಕಲ್ಚರಿಸ್ಟ್ ಅಂದರೆ ಯಾರು, ಅಪಾಯಿಂಟೆಡ್ ಡೇ ಅಂದರೇನು, ಅದೇ ಥರ ಅಸೆಸ್ಮೆಂಟ್ ಎಂದರೇನು. ಓಕೆ, ಸೊ ಸೆಕೆಂಡ್ ಚಾಪ್ಟರ್ದಲ್ಲಿ ಇಂಪಾರ್ಟೆಂಟ್ ಇರೋದು ಸ್ಕೋಪ್ ಆಫ್ ಜಿ ಎಸ್ ಟಿ ಇಂಪಾರ್ಟೆಂಟು, ಅದರ ಜೊತೆಗೇ ಸೆಕ್ಷನ್ 2ದಲ್ಲಿ ಬರ್ತಕ್ಕಂತಹ ಡೆಫಿನೇಷನ್ಸು ಇಂಪಾರ್ಟೆಂಟು. ಓಕೆ, ಸೊ ನಾವು ಡಿಸ್ಕಷನ್ ಸ್ಟಾರ್ಟ್ ಆದಮೇಲೆ ಪ್ರತಿಯೊಂದು ಡೆಫಿನೇಷನ್ಸ್ನ ಬ್ರೀಫಾಗಿ ಕಲಿಯೋಣ. ಓಕೆ, ನೆಕ್ಸ್ಟ್ ಚಾಪ್ಟರ್ ಬರೋದು ಯೂನಿಟ್ ನಂಬರ್ 3. ಓಕೆ, ಸೊ ಎಕ್ಸಮ್ಷನ್ಸ್ ಫ್ರಾಮ್ ಜಿ ಎಸ್ ಟಿ. ಓಕೆ, ಸೊ ಎಕ್ಸಮ್ಷನ್ಸ್ ಅಂತಂದರೆ ಏನು, ಅಂತಂದರೆ ಜಿ ಎಸ್ ಟಿಯಲ್ಲಿ ಕೂಡ ನೋಡಿ ನಾವು ಗೂಡ್ಸ್ ಮೇಲೆ ಜಿ ಎಸ್ ಟಿ ಕೂಡ ಇಂಪೋಸ್ ಆಗುತ್ತೆ, ಸರ್ವಿಸಸ್ ಮೇಲೆ ಜಿ ಎಸ್ ಟಿ ಕೂಡ ಇಂಪೋಸ್ ಆಗುತ್ತೆ. ಓಕೆ, ಬಟ್ ಒಂದು ಪ್ರಶ್ನೆ ಬರ್ಬೋದು, ಎಲ್ಲ ಗೂಡ್ಸ್ ಮೇಲೆ ಜಿ ಎಸ್ ಟಿ ಇಂಪೋಸ್ ಆಗುತ್ತಾ, ನೆಕ್ಸ್ಟ್ ಎಲ್ಲ ಸರ್ವಿಸಸ್ ಮೇಲೆ ಕೂಡ ಜಿ ಎಸ್ ಟಿ ಇಂಪೋಸ್ ಆಗುತ್ತಾ, ಎಲ್ಲ ಗೂಡ್ಸ್ ಮತ್ತು ಎಲ್ಲ ಸರ್ವಿಸ್ ಮೇಲೆ ಜಿ ಎಸ್ ಟಿ ಇಂಪೋಸ್ ಆದರೆ ಸಾಮಾನ್ಯ ವ್ಯಕ್ತಿಯ ಪರಿಸ್ಥಿತಿ ಏನು, ಅದಕ್ಕೋಸ್ಕರನೇ ಗೌರ್ಮೆಂಟ್ ಏನು ಮಾಡುತ್ತೆ, ಕೆಲವೊಂದು ಎಸೆನ್ಷಿಯಲ್ಸ್ ಗೂಡ್ಸ್ ಇರ್ಬೋದು, ಎಸೆನ್ಷಿಯಲ್ಸ್ ಸರ್ವಿಸಸ್ ಇರ್ಬೋದು, ಅದನ್ನು ಎಕ್ಸೆಂಪ್ಟ್ ಮಾಡಲಾಗತ್ತೆ ಜಿ ಎಸ್ ಟಿಯಿಂದ. ಅದರ ಅರ್ಥ ಆ ಗೂಡ್ಸ್ ಮೇಲೆ ಆ ಸರ್ವಿಸಸ್ ಮೇಲೆ ಜಿ ಎಸ್ ಟಿಯನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಹಾಗಾದರೆ ನಾವು ಕಲಿಬೇಕಾಗಿದ್ದು ಎಕ್ಸಮ್ಷನ್ಸ್ ಅಂತಂದರೆ ಏನು, ಮೀನಿಂಗ್ನ ಕಲಿಬೇಕು. ಅದೇ ಥರ ಎಕ್ಸಮ್ಟೆಡ್ ಸಪ್ಲೈಯರ್ಸ್ ಬಗ್ಗೆ ಕಲಿಬೇಕು. ಓಕೆ, ಸೊ ಎಕ್ಸಮ್ಟೆಡ್ ಸಪ್ಲೈಯರ್ಸ್ ಅಂತಂದರೆ ಯಾರು ಎಕ್ಸಮ್ಟೆಡ್ ಗೂಡ್ಸ್ನ ಅಥವಾ ಎಕ್ಸಮ್ಟೆಡ್ ಗೂಡ್ಸ್ ಇರ್ಬೋದು, ಎಕ್ಸಮ್ಟೆಡ್ ಸರ್ವಿಸ್ ಇರ್ಬೋದು. ಓಕೆ, ಇಂಥ ಗೂಡ್ಸ್ನ ಯಾರು ಸೇಲ್ ಮಾಡ್ತಿರ್ತಾರೆ, ಇಂಥ ಸರ್ವಿಸ್ನ ಯಾರು ಪ್ರೊವೈಡ್ ಮಾಡ್ತಿರ್ತಾರೆ ಅವರು ಕೂಡ ಬರ್ತಾರೆ. ಅದೇ ಥರ ಅಗ್ರಿಕಲ್ಚರಿಸ್ಟ್ ಕೂಡ ಬರ್ತಾರೆ. ಅದೇ ಥರ ಯಾರು ಇನ್ಕಮ್ಮು ಅಥವಾ ಅಗ್ರಿಗೇಟ್ ಟರ್ನೋವರು ಥ್ರೆಶೋಲ್ಡ್ ಲಿಮಿಟ್ಗಿಂತ ಕಡಿಮೆ ಇರುತ್ತೆ ಅದು ಕೂಡ ಬರ್ತಾರೆ. ಓಕೆ, ಸೊ ನಾವು ಡಿಸ್ಕಷನ್ ಮಾಡುವಾಗ ಬ್ರೀಫಾಗಿ ಎಕ್ಸಮ್ಟೆಡ್ ಸಪ್ಲೈಯರ್ಸ್ ಬಗ್ಗೆ ಕಲಿಯೋಣ. ಓಕೆ, ನೆಕ್ಸ್ಟ್ ಬರೋದು ಇಂಪಾರ್ಟೆಂಟು ಔಟ್ ಆಫ್ ಸ್ಕೋಪ್ ಆಫ್ ಸಪ್ಲೈಯರ್ಸ್. ಓಕೆ, ಇದು ಕೂಡ ನಾವು ಕಲಿಬೇಕು. ಓಕೆ, ನೆಕ್ಸ್ಟು ಸ್ವಲ್ಪ ಬ್ರೀಫಾಗಿ ಅನ್ರಿಜಿಸ್ಟರ್ಡ್ ಬಿಸ್ನೆಸ್ ಬಗ್ಗೆ ಕಲಿಬೇಕು. ಡೀಮ್ಡ್ ಬಿಸ್ನೆಸ್ ಎಂಟರ್ಪ್ರೈಸ್ ಅಂದರೆ ಏನು ಅದರ ಬಗ್ಗೆ ಕೂಡ ನಾವು ಕಲಿಬೇಕು. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಅದರ್ ಪಬ್ಲಿಕ್ ಸೆಕ್ಟರ್ ಬಾಡೀಸ್ ಇರ್ಬೋದು, ಇದ್ರ ಬಗ್ಗೆ ಕೂಡ ನಾವು ಕಲಿಬೇಕಾಗತ್ತೆ. ಓಕೆ, ಸೊ ಎಕ್ಸಮ್ಷನ್ ಫ್ರಮ್ ಜಿ ಎಸ್ ಟಿಯಲ್ಲಿ ಸೆಕೆಂಡ್ ಇಂಪಾರ್ಟೆಂಟ್ ಬರೋದು ಕ್ಯಾಟಗರೀಸ್ ಆಫ್ ಎಕ್ಸಮ್ಷನ್. ಓಕೆ, ಸೊ ಇದು ಕ್ಯಾಟಗರೀಸ್ ಆಫ್ ಎಕ್ಸಮ್ಷನು ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತಲೇ ಎಕ್ಸಮ್ಷನ್ಸ್ನ ಕ್ಯಾಟಗರಿ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಓಕೆ, ಸೊ ಆ ಕ್ಯಾಟಗರಿ ಯಾವುದಿರ್ಬೋದು, ಫಸ್ಟು
ಮೆರಿಟ್ ಬೇಸ್ಡ್ ಎಕ್ಸಾಮ್ಷನ್ ಇರಬಹುದು ಅಥವಾ ಕನ್ಸೆಷನಲ್ ಎಕ್ಸಾಮ್ಷನ್ಸ್ ಇರಬಹುದು. ನೆಕ್ಸ್ಟು ಟೆಕ್ನಿಕಲ್ ಎಕ್ಸಾಮ್ಷನ್ಸ್ ಕೂಡ ಇರಬಹುದು. ಓಕೆ, ಸೊ ಈ ಚಾಪ್ಟರ್ದಲ್ಲಿ ನಾವು ಕಲಿಬೇಕಾಗಿದ್ದು ಎಕ್ಸೆಂಪ್ಟೆಡ್ ಗೂಡ್ಸ್ ಯಾವಿವೆ, ಅದೇ ಥರ ಎಕ್ಸೆಂಪ್ಟೆಡ್ ಸರ್ವಿಸಸ್ ಯಾವಿವೆ, ಎಕ್ಸೆಂಪ್ಟೆಡ್ ಎಕ್ಸಂಪ್ಷನ್ ಅಂದರೆ ಏನು, ಎಕ್ಸೆಂಪ್ಟೆಡ್ ಸಪ್ಲೈಯರ್ಸ್ ಯಾರು, ದೆನ್ ಔಟ್ ಆಫ್ ಸ್ಕೋಪ್ ಆಫ್ ಸಪ್ಲೈಯರ್ಸಲ್ಲಿ ಯಾರು ಬರ್ತಾರೆ ಅದು ಕೂಡ ನಾವು ಕಲಿತೀವಿ. ಓಕೆ, ಏನು ಕೆಲವೊಂದು ಇನ್ಫಾರ್ಮೇಷನು ಈ ಮೂವೇಬಲ್ ಪ್ರಾಪರ್ಟಿ ಅಂದರೆ ಏನು ಬಗ್ಗೆ ಕಲಿಬೇಕು, ಅದೇ ಥರ ಫೈನಾನ್ಸಿಯಲ್ ಸರ್ವಿಸಸ್ ಬಗ್ಗೆ ಕೂಡ ನಾವು ಕಲಿತೀವಿ. ಓಕೆ, ಸೊ ಯೂನಿಟ್ ನಂಬರ್ 3ದಲ್ಲಿ ಇಂಪಾರ್ಟೆಂಟು ಎಕ್ಸೆಂಪ್ಟೆಡ್ ಗೂಡ್ಸ್ ಯಾವಿವೆ, ಅದೇ ಥರ ಎಕ್ಸೆಂಪ್ಟೆಡ್ ಸರ್ವಿಸ್ ಯಾವಿವೆ ಅದು ಕೂಡ ನಾವು ಕಲಿಬೇಕು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಯೂನಿಟ್ ನಂಬರ್ 4 ರಿಜಿಸ್ಟ್ರೇಷನ್ ಪ್ರೊಸೆಸ್ ಇನ್ GST. ಓಕೆ, ನೋಡಿ ಯೂನಿಟ್ 4 ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಓಕೆ, ನಿಮ್ಮ ಕೇಸ್ ಸ್ಟಡಿ ದೃಷ್ಟಿಯಿಂದ. ಸೊ ಈ ಚಾಪ್ಟರ್ದಲ್ಲಿ ನಾವು ಕಲಿಬೇಕಾಗಿದ್ದು ರಿಜಿಸ್ಟ್ರೇಷನ್ ಎಂದರೇನು, ನೆಕ್ಸ್ಟ್ ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್ ಬಗ್ಗೆ ಕಲಿಬೇಕು. ಓಕೆ, ಸೊ ನೋಡಿ GSTಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಹಾಗಾದರೆ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತಂದರೆ ಇನ್ ಕಂಡೀಷನ್ಸ್ನ ಫುಲ್ಫಿಲ್ ಆಗಬೇಕು, ಯಾವ ಬೇಸ್ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾರೆ ಅದು ಕೂಡ ನಾವು ಕಲಿತೀವಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್. ಓಕೆ, ಸೊ ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್ದಲ್ಲಿ ಸಾಕಷ್ಟು ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್ ಇವೆ. ಓಕೆ, ಅದರಲ್ಲಿ ಕಂಪಲ್ಸರಿ ರಿಜಿಸ್ಟ್ರೇಷನ್ ಬರುತ್ತೆ. ಕಂಪಲ್ಸರಿ ಅಂತಂದರೆ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು. ಓಕೆ, ನೆಕ್ಸ್ಟ್ ಬರುತ್ತೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ಬರೋದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆದಮೇಲೆ ಬರೋದು ವಾಲಂಟರಿ ರಿಜಿಸ್ಟ್ರೇಷನ್. ಓಕೆ, ಸೊ ಕಂಪಲ್ಸರಿ ಅಂತಂದರೆ ಕಂಪಲ್ಸರಿ ಯಾವಾಗ ಮಾಡಿಸ್ಬೇಕು ಅನ್ನೋದು ಅದು ಕೂಡ ಲಿಮಿಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೇಮ್ ಥ್ರೆಶೋಲ್ಡ್ ಲಿಮಿಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರೋದು ಯೂನಿಟ್ ನಂಬರ್ 4 ದಟ್ ಈಸ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇನ್ GST. ಓಕೆ, ಇಲ್ಲಿ ನಾವು ಕಲಿಬೇಕಾಗಿದ್ದು ಮೀನಿಂಗ್ ಆಫ್ ರಿಜಿಸ್ಟ್ರೇಷನ್, ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್ ಕಲಿಬೇಕು. ಓಕೆ, ಸೊ ರಿಜಿಸ್ಟ್ರೇಷನ್ದಲ್ಲಿ ಸಾಕಷ್ಟು ಟೈಪ್ಸ್ ಬರುತ್ತೆ, ಅದರಲ್ಲಿ ಕಂಪಲ್ಸರಿ ರಿಜಿಸ್ಟ್ರೇಷನ್ ಬಗ್ಗೆ ಕಲಿಬೇಕು, ಅದೇ ಥರ ವಾಲಂಟ್ರಿ ರಿಜಿಸ್ಟ್ರೇಷನ್ ಕೂಡ ಬರುತ್ತೆ, ಅದು ಕೂಡ ನಾವು ಕಲಿತೀವಿ. ಓಕೆ, ಸೊ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗಿತ್ತು ಅಂತಂದರೆ ಅದು ಡಿಪೆಂಡ್ ಆಗಿರೋದು ನೇಮ್ ಥ್ರೆಶೋಲ್ಡ್ ಲಿಮಿಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ, ಸೊ ಕೆಲವೊಂದು ಸಲ ನಮ್ಮ ಅಗ್ರಿಗೇಟ್ ಟರ್ನೋವರು ಥ್ರೆಶೋಲ್ಡ್ ಲಿಮಿಟ್ಗಿಂತ ಕಡಿಮೆ ಇದ್ದರೂ ಕೂಡ ಕೆಲವೊಂದು ಬೆನಿಫಿಟ್ನ ತಗೋಸ್ಕರ ನಾವೇನು ಮಾಡ್ತೀವಿ GSTಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಓಕೆ, ಯಾವ ಕೇಸಲ್ಲಿ ವಾಲಂಟ್ರಿ ರಿಜಿಸ್ಟ್ರೇಷನ್ದಲ್ಲಿ. ಓಕೆ, ಡಿಸ್ಕಷನ್ ಮಾಡುವಾಗ ನಾವು ಸಂಪೂರ್ಣವಾಗಿ ಕಲಿಯೋಣ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಕ್ಯಾಶುವಲ್ ಡೀಲರ್ ಅಂದರೆ ಯಾರು, ನಾನ್ ರೆಸಿಡೆಂಟ್ ಸಪ್ಲೈಯರ್ ಅಂದರೆ ಯಾರು, ಅದೇ ಥರ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತಂದರೆ ಅಥವಾ ನ್ಯೂ ಅಪ್ಲಿಕಂಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತಂದರೆ ಏನು ಪ್ರೊಸೆಸ್ ಇದೆ ಅದು ಕೂಡ ನಾವು ಕಲಿತೀವಿ. ಅದೇ ಥರ ಇಂಪಾರ್ಟೆಂಟ್ ಬರೋದು ಕಂಪೌಂಡಿಂಗ್ ಡೀಲರ್. ಓಕೆ, ಸೊ GSTಯಲ್ಲಿ ಕಂಪೋಸಿಷನ್ ಸ್ಕೀಮ್ ಅಂತ ಬರುತ್ತೆ. ಓಕೆ, ಸೊ ಅದು ಯಾರಿಗೆ ಅಪ್ಲೈ ಆಗುತ್ತೆ, ದೆನ್ ಎಂಥ ಬಿಸ್ನೆಸ್ ಮಾಡೋರಿಗೆ ಅಪ್ಲೈ ಆಗುತ್ತೆ, ನೇಮ್ ಟರ್ನೋವರು ಎಷ್ಟಿದ್ದಾಗ ಕಂಪೋಸಿಷನ್ ಸ್ಕೀಮ್ ತೊಗೋಬೋದು, ಕಂಪೋಸಿಷನ್ ಸ್ಕೀಮ್ ತೊಗೊಂಡ್ಮೇಲೆ ನಿಮಗೇನು ಬೆನಿಫಿಟ್ ಸಿಗುತ್ತೆ ಅದು ಕೂಡ ನಾವು ಇಲ್ಲಿ ಕಲಿತೀವಿ. ಓಕೆ, ನೆಕ್ಸ್ಟ್ ಬರೋದು ಬ್ಲ್ಯಾಕ್ ಲಿಸ್ಟೆಡ್ ಡೀಲರ್. ಓಕೆ, ಅದು ಅವ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ. ಅದೇ ಥರ ನಮ್ಮ ರಿಜಿಸ್ಟ್ರೇಷನು ನಾವು ಯಾವಾಗ ಸರೆಂಡರ್ ಮಾಡಬಹುದು. ಓಕೆ, ಸೊ ಯಾವ ಥರ ಸರೆಂಡರ್ ಮಾಡ್ಬೋದು, ಅದೇ ಥರ ಯಾವ ಕೇಸಲ್ಲಿ ನಮ್ಮ ರಿಜಿಸ್ಟ್ರೇಷನು ಕ್ಯಾನ್ಸಲ್ ಆಗುತ್ತೆ. ಓಕೆ, ಯಾವ ಸನ್ನಿವೇಶದಲ್ಲಿ ನಮ್ಮ ರಿಜಿಸ್ಟ್ರೇಷನು ಕ್ಯಾನ್ಸಲ್ ಆಗುತ್ತೆ ಅದು ಕೂಡ ನಾವು ಕಲಿತೀವಿ. ಓಕೆ, ಸೊ ವ್ಯತ್ಯಾಸ ಇದೆ ಸರೆಂಡರ್ ಆಫ್ ರಿಜಿಸ್ಟ್ರೇಷನ್ದಲ್ಲಿ ಮತ್ತು ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಸೊ ಅದು ವ್ಯತ್ಯಾಸ ಏನಿದೆ ಡಿಸ್ಕಷನ್ ಮಾಡುವಾಗ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಬರೋದು ಲಾಸ್ಟ್ ಯೂನಿಟ್ ನಂಬರ್ 5. ಓಕೆ, ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂಡರ್ GST. ಓಕೆ, ಸೊ ಇದು ಏನು ಟರ್ಮ್ ಇದೆ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ವೆರಿ ಇಂಪಾರ್ಟೆಂಟ್ ಟರ್ಮ್ ಇದೆ. ಓಕೆ, ನಾವು ಡಿಸ್ಕಷನ್ ಮಾಡುವಾಗ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಕಲಿಬೇಕಾಗಿದ್ದು ಸಪ್ಲೈ ಆಫ್ ಗೂಡ್ಸ್ ಅಂದರೇನು, ಸಪ್ಲೈ ಆಫ್ ಸರ್ವಿಸಸ್ ಎಂದರೇನು, ನೆಕ್ಸ್ಟ್ ಬರೋದು ಕಂಡೀಷನ್ಸ್ನ ಕಲಿಬೇಕಾಗತ್ತೆ. ಓಕೆ, ಯಾವುದೇ ಗೂಡ್ಸ್ನ ಸಪ್ಲೈ ಮಾಡುವಾಗ ಅಥವಾ ಯಾವುದೇ ಸರ್ವಿಸಸ್ನ ಸಪ್ಲೈ ಮಾಡುವಾಗ GSTಯಲ್ಲಿ ಕೆಲವು ಕಂಡೀಷನ್ಸ್ನ ನಾವು ಕಲಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಗ್ಗೆ ರೂಲ್ಸ್ನ ಕಲಿಬೇಕು. ಓಕೆ, ಸೊ ನೋಡಿ GST ಏನಿದೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಇದೆ. ಓಕೆ, ಸೊ GST ಬರೋದಕ್ಕಿಂತ ಮುಂಚೆ ಏನು ಇಂಡೈರೆಕ್ಟ್ ಟ್ಯಾಕ್ಸ್ ಇದ್ದು ಅವು ಒರಿಜಿನ್ ಬೇಸ್ಡ್ ಟ್ಯಾಕ್ಸ್ ಇರ್ತಾಯಿತ್ತು. ಓಕೆ, ಸೊ ಹಾಗಾದರೆ ಒರಿಜಿನ್ ಬೇಸ್ಡ್ ಟ್ಯಾಕ್ಸಲ್ಲಿ
ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸಲ್ಲಿ ಏನು ವ್ಯತ್ಯಾಸ ಇದೆ ನಾವು ಕಲಿತೀವಿ. ಓಕೆ, ನೆಕ್ಸ್ಟ್ ಬರೋದು ಪ್ರಿನ್ಸಿಪಲ್ಸ್ ಆಫ್ GST ಬಗ್ಗೆ ಕಲಿಬೇಕು. ನೆಕ್ಸ್ಟು ಪ್ಲೇಸ್ ಆಫ್ ಸಪ್ಲೈ ರೂಲ್ಸ್ ಫಾರ್ ಗೂಡ್ಸ್, ಅಥವಾ ಯಾವುದೇ ಗೂಡ್ಸು ಆನ್ಲೈನ್ ಅಥವಾ ಎಲೆಕ್ಟ್ರಾನಿಕ್ ಮೋಡ್ ಮುಖಾಂತರ ಸಪ್ಲೈ ಮಾಡ್ತಾ ಇದ್ದರೆ ಅಲ್ಲಿ ಯಾವ ರೂಲ್ಸ್ ಬರುತ್ತೆ, ಅಥವಾ ಯಾವ ಥರ ಪ್ಲೇಸ್ ಆಫ್ ಸಪ್ಲೈ ಡಿಟರ್ಮೈನ್ ಆಗುತ್ತೆ. ಅದೇ ಥರ ನೀವು ಆನ್ಲೈನ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇದ್ದರೆ ಈ ಕೇಸಲ್ಲಿ ಯಾವ ಥರ ಪ್ಲೇಸ್ ಆಫ್ ಸಪ್ಲೈ ಡಿಸೈಡ್ ಆಗುತ್ತೆ. ಓಕೆ, ಅದನ್ನು ಕೂಡ ನಾವು ಕಲಿಬೇಕಾಗತ್ತೆ. ಓಕೆ, ಸೊ ಲಾಸ್ಟ್ ಚಾಪ್ಟರ್ದಲ್ಲಿ ನಾವು ಇಂಪಾರ್ಟೆಂಟ್ನ ರೂಲ್ಸ್ನ ಕಲಿಬೇಕಾಗತ್ತೆ. ಓಕೆ, ಯಾಕಂತಂದರೆ GST ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಇದೆ, ಓಕೆ, ಅಥವಾ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಇದೆ. ಸೊ ಅಲ್ಟಿಮೇಟಾಗಿ ಯಾವ ಸ್ಟೇಟ್ದಲ್ಲಿ ಗೂಡ್ಸು ಕನ್ಸಂಪ್ಷನ್ ಆಗುತ್ತೆ ಅಲ್ಲಿ ಆ ಗೌರ್ಮೆಂಟ್ಗೆ ಟ್ಯಾಕ್ಸು ಕಲೆಕ್ಟ್ ಆಗುತ್ತೆ, ಅಥವಾ ಟ್ಯಾಕ್ಸ್ ರೆವೆನ್ಯೂ ಆ ಗೌರ್ಮೆಂಟ್ಗೆ ಜನ್ರೇಟ್ ಆಗುತ್ತೆ. ಓಕೆ, ಸೊ ಪ್ಲೇಸ್ನ ಯಾವ ಥರ ಡಿಟರ್ಮಿನ್ ಮಾಡಲಾಗುತ್ತೆ, ಕೆಲವೊಂದು ರೂಲ್ಸ್ ಕೂಡ ಇವೆ. ಆ ರೂಲ್ಸು ಗೂಡ್ಸಿಗೆ ಕೂಡ ಅಪ್ಲೈ ಆಗುತ್ತೆ, ಸರ್ವಿಸ್ಗೆ ಕೂಡ ಅಪ್ಲೈ ಆಗುತ್ತೆ. ಸೊ ಲಾಸ್ಟ್ ಚಾಪ್ಟರ್ದಲ್ಲಿ ನಾವು ಎಕ್ಸಾಂಪಲ್ ಮುಖಾಂತರ ಪ್ಲೇಸ್ ಆಫ್ ಸಪ್ಲೈ ಯಾವ ಥರ ಡಿಟರ್ಮೈನ್ ಆಗುತ್ತೆ ಅಂತ ಕೂಡ ನಾವು ಕಲಿಬೇಕಾಗಿದೆ. ಓಕೆ, ಸೊ ಬ್ರೀಫಾಗಿ ಹೇಳಬೇಕಾಗಿತ್ತಂದರೆ ಫಸ್ಟು 5 ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಇವೆ. ಓಕೆ, ಫಸ್ಟ್ ಚಾಪ್ಟರ್ದಲ್ಲಿ ಬೇಸಿಕ್ ಕಲಿತೀವಿ, ಸೆಕೆಂಡ್ ಚಾಪ್ಟರ್ದಲ್ಲಿ ಎಕ್ಸಂಪ್ಷನ್ ಬಗ್ಗೆ ಕಲಿತೀವಿ, ಸೆಕೆಂಡ್ ಚಾಪ್ಟರ್ದಲ್ಲಿ ಡೆಫಿನೇಷನ್ಸ್ನ ಕಲಿತೀವಿ, ಥರ್ಡ್ ಚಾಪ್ಟರ್ದಲ್ಲಿ ಎಕ್ಸಂಪ್ಷನ್ ಬಗ್ಗೆ ಕಲಿತೀವಿ, ಫೋರ್ತ್ ಚಾಪ್ಟರ್ದಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ಕಲಿತೀವಿ, ಅದೇ ಥರ ಲಾಸ್ಟ್ ಚಾಪ್ಟರ್ದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಬಗ್ಗೆ ನಾವು ರೂಲ್ಸ್ನ ಕಲಿತೀವಿ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಇದು ಬ್ರೀಫಾಗಿ ಡಿಸ್ಕಷನ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ GSTಯ ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ, ದಟ್ ಈಸ್ ಇಂಟ್ರೊಡಕ್ಷನ್ ಟು GST. ಓಕೆ, ಸೊ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ, ಭಾಳ ಇಂಟ್ರೆಸ್ಟಾಗಿ ಕಲಿಯೋಣ. ಓಕೆ, ಸೊ ಅಲ್ಲಿಯವರೆಗೆ ಹೆಲ್ದಿಯಾಗಿರಿ. ಥ್ಯಾಂಕ್ ಯು.